ಅಯೋಧ್ಯೆ ರಾಮ ಮಂದಿರ ಕಾಣಿಕೆ ಕಳ್ಳತನಕ್ಕೆ ಹೊಸ ಟ್ವಿಸ್ಟ್. ಗೆಳತಿಗೆ ದುಬಾರಿ ಐಫೋನ್ ಗಿಫ್ಟ್. ತಪ್ಪೊಪ್ಪಿಕೊಂಡ ಆರೋಪಿ ಅವಿನಾಶ್ ಶುಕ್ಲಾ. ಕಾಣಿಕೆ ಹಣದ ದುರ್ಬಳಕೆ ಬಯಲು. ತನಿಖೆ ಮತ್ತಷ್ಟು ತೀವ್ರ. ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ಮತ್ತೊಂದು ಮೈಲುಗಲ್ಲು. ಇಂಡೋನೇಷ್ಯಾಗೆ ಬ್ರಹ್ಮೋಸ್ ಕ್ಷಿಪಣಿ ಪೂರೈಕೆ ಒಪ್ಪಂದ. ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ಬಲ. ದಶಕಗಳ ಬಳಿಕ ಸಂಬಳ ಹೆಚ್ಚಳ. ಟಿಎಎಸ್ಎಂಎಸಿ ಸಿಬ್ಬಂದಿಗೆ 25% ವೇತನ ಏರಿಕೆ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲು ತಮಿಳುನಾಡು ಸರ್ಕಾರದ ನಿರ್ಧಾರ. ವಯನಾಡು ದುರಂತದ ಎಚ್ಚರಿಕೆ. ಘಟ್ಟ ಪ್ರದೇಶದ 7 ಜಿಲ್ಲೆಗಳಿಗೆ ಭೂಕುಸಿತ ಭೀತಿ. ಜುಲೈ 11ರವರೆಗೆ ಹೈ ಅಲರ್ಟ್. ಉಡುಪಿ ರಸ್ತೆಗಳ ಮೇಲೆ ಸ್ಮಾರ್ಟ್ ಕಣ್ಗಾವಲು. ಎಎನ್ಪಿಆರ್ ಕೆಮೆರಾಗಳ ಎಫೆಕ್ಟ್ ಜೋರು. ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ 40% 70% ಇಳಿಕೆ. ಮಂಗಳೂರಿನಲ್ಲಿ ಡ್ರಗ್ಸ್ ವಿರುದ್ಧ ಪೊಲೀಸ್ ಬಿಗಿ ಕ್ರಮ. ಪ್ರತ್ಯೇಕ ಪ್ರಕರಣಗಳಲ್ಲಿ 6 ಮಂದಿ ಸೆರೆ. ಮಾದಕ ವ್ಯಸನಿಗಳ ವಿರುದ್ಧ ಮುಂದುವರಿದ ಕಾರ್ಯಾಚರಣೆ. ಮಳೆ ಬಂದರೂ ಸಂಕಷ್ಟ ತಪ್ಪಿಲ್ಲ. ರಾಜ್ಯಾದ್ಯಂತ 17 ಜಿಲ್ಲೆಗಳಲ್ಲಿ ಇನ್ನೂ ಮಳೆಯ ಕೊರತೆ. ಕೃಷಿ ವಲಯದಲ್ಲಿ ಆತಂಕ. ಬರಕ್ಕೆ ವಿಶೇಷ ಪ್ಯಾಕೇಜ್ ಒತ್ತಾಯ. ರಾಮ ಮಂದಿರ ದೇಣಿಗೆ ಪ್ರಕರಣ ಸಿಬಿಐ ತನಿಖೆಗೆ ಆಗ್ರಹ. ಕೆಪಿಸಿಸಿ ಸರ್ವ ಸದಸ್ಯರ ಸಭೆಯಲ್ಲಿ 5 ನಿರ್ಣಯಗಳ ಘೋಷಣೆ. ಕದನ ವಿರಾಮದ ನಡುವೆ ಮತ್ತೆ ಯುದ್ಧದ ಕಿಡಿ. ಇರಾನ್ ಮೇಲೆ ಅಮೆರಿಕ ಹೊಸ ವೈಮಾನಿಕ ದಾಳಿ. ತೈಲ ವ್ಯಾಪಾರಕ್ಕೂ ಬ್ರೇಕ್. ಹಾರ್ಮೋಸ್ನಲ್ಲಿ ಮತ್ತೆ ಉದ್ವಿಗ್ನತೆ. ವಿಂಬಲ್ಡನ್ನಲ್ಲಿ ಜೊಕೋವಿಕ್ ಜಾದು. ರೋಚಕ ಗೆಲುವಿನೊಂದಿಗೆ ಸೆಮಿಫೈನಲ್ಗೆ ಎಂಟ್ರಿ. ಸಿನ್ನರ್ ವಿರುದ್ಧ ಮಹಾಸಮರಕ್ಕೆ ವೇದಿಕೆ ಸಜ್ಜು.